ಅಮೆರಿಕದಲ್ಲಿ ಪದೇ ಪದೇ ಟ್ರಂಪ್ ಟಾರ್ಗೆಟ್. ಅಮೆರಿಕ ಅಧ್ಯಕ್ಷರನ್ನೇ ಗುರಿಯಾಗಿಸಿ ಅಟ್ಯಾಕ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ನಡೆದಿತ್ತ ಸಂಚು. ಟ್ರಂಪ್ ಔತಣಕೂಟದಲ್ಲೇ ಫಿಕ್ಸ್ ಆಗಿತ್ತ ಮುಹೂರ್ತ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿ ನಡೆದಿರೋದು ಇದೇ ಮೊದಲಲ್ಲ. ಆದರೆ ಶನಿವಾರ ನಡೆದ ಘಟನೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಿದೆ. ಒಂದು ಕಡೆ ಯುದ್ಧೋನ್ಮಾದದಲ್ಲಿ ಇರಾನ್ ವಿರುದ್ಧ ಟ್ರಂಪ್ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಿದ್ದಾರೆ. ಆದರೆ ಸ್ವದೇಶದಲ್ಲಿಯೇ ಅಮೆರಿಕ ಅಧ್ಯಕ್ಷರಿಗೆ ಸುರಕ್ಷತೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇಲ್ಲಿ ಟಾರ್ಗೆಟ್ ಆಗ್ತಿರೋದು ಅಮೆರಿಕ ಅಧ್ಯಕ್ಷರೋ ಅಥವಾ ಕೇವಲ ಡೊನಾಲ್ಡ್ ಟ್ರಂಪ್ ಎಂಬ ವ್ಯಕ್ತಿಯೋ ಅನ್ನೋದು ಖಾತ್ರಿ ಆಗ್ತಿಲ್ಲ. ಏಕೆಂದರೆ ದೇಶದ ಅಧ್ಯಕ್ಷರ ಗದ್ದುಗೆಯ ಮೇಲೆ ಇಲ್ಲದಂತಹ ಸಂದರ್ಭದಲ್ಲೂ ಕೂಡ ಈ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿಗಳಾಗಿದೆ. ಈ ಹಿಂದೆಯೂ ಟ್ರಂಪ್ ಮೇಲೆ ಡೆಡ್ಲಿ ಅಟ್ಯಾಕ್, ದಾಳಿಯಲ್ಲಿ ಕೂದಲೆಳೆಯಲ್ಲಿ ಪಾರಾಗಿದ್ರು ಟ್ರಂಪ್. ಹೌದು, ಒಂದು ಬಾರಿಯಲ್ಲ, ಎರಡು ಬಾರಿಯಲ್ಲ, ಟ್ರಂಪ್ ಮೇಲೆ ನಡೆದ ಈ ದಾಳಿ ಬರೋಬ್ಬರಿ 4ನೇ ಬಾರಿ. ಅಂದರೆ ಎಂಥವರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ವಾಷಿಂಗ್ಟನ್ ಡಿಸಿಯಲ್ಲಿರುವ ಹಿಲ್ಟನ್ ಹೋಟೆಲ್ನಲ್ಲಿ ಶನಿವಾರ ಅಪರಿಚಿತನೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ. ಇದಕ್ಕೂ ಮೊದಲು ಮಾರ್-ಎ-ಲಾಗೋದಲ್ಲಿ ಟ್ರಂಪ್ ಮೇಲೆ ಅಟ್ಯಾಕಿಗೆ ವ್ಯಕ್ತಿಯೊಬ್ಬ ಸ್ಕೆಚ್ ಹಾಕಿದ್ದ. ಅದಕ್ಕೂ ಪೂರ್ವದಲ್ಲಿ ಫ್ಲೋರಿಡಾದ ಗಾಲ್ಫ್ ಕೋರ್ಸ್ನಲ್ಲಿ ದಾಳಿಯಾಗಿತ್ತು. ಇನ್ನು ಪೆನ್ಸಿಲ್ವೇನಿಯಾ ರ್ಯಾಲಿ ದಾಳಿ ಘಟನೆಯಂತೂ ಮರೆಯೋ ಹಾಗೇ ಇಲ್ಲ. ಈ ಎಲ್ಲ ಘಟನೆಗಳ ಹಿನ್ನೆಲೆ ಏನು, ಟ್ರಂಪ್ ಮೇಲೆ ನಡೆದ ದಾಳಿಗಳು ಹೇಗಿದ್ವು, ಅವತ್ತು ಟ್ರಂಪ್ ಬಚಾವಾಗಿದ್ದ ಹೇಗೆ, ಎಲ್ಲ ವಿವರಗಳು ಕೂಡ ಒಂದಕ್ಕಿಂತ ಒಂದು ರೋಚಕವಾಗಿವೆ. ಟಾರ್ಗೆಟ್ ಟ್ರಂಪ್. ದಿನಾಂಕ ಜುಲೈ 13, 2024. ಸ್ಥಳ ಪೆನ್ಸಿಲ್ವೇನಿಯಾ. ಘಟನೆ ಟ್ರಂಪ್ ಮೇಲೆ ಫೈರಿಂಗ್. ಅವತ್ತು ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಡೊನಾಲ್ಡ್ ಟ್ರಂಪ್ ಬೃಹತ್ ರ್ಯಾಲಿಯನ್ನು ನಡೆಸುತ್ತಿದ್ರು. ಚುನಾವಣಾ ಭಾಷಣದ ವೇಳೆ ದಾಳಿ ನಡೆದಿದ್ದು ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಎಂಬಂತಹ 20 ವರ್ಷದ ಯುವಕ ಹತ್ತಿರದ ಕಟ್ಟಡದ ಮೇಲ್ಛಾವಣಿಯಿಂದ 8 ಬಾರಿ ಗುಂಡು ಹಾರಿಸಿದ್ದ. ಇದು ಟ್ರಂಪ್ ಮೇಲಿನ ಅತ್ಯಂತ ಗಂಭೀರ ದಾಳಿಯಾಗಿದ್ದು ಅವರ ಬಲಗಿವಿಗೆ ಗುಂಡು ತಗುಲಿ ಗಾಯವಾಗಿತ್ತು. ಈ ಗುಂಡಿನ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು, ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಆಗ್ತಾ ಇರುವಂತದ್ದು ಇದೇ ಮೊದಲಲ್ಲ. ಈ ಹಿಂದೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಪ್ರಚಾರ ಕಾರ್ಯದೊಂದರಲ್ಲಿ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಹತ್ತಿರದ ಕಟ್ಟಡದಿಂದ 20 ವರ್ಷದ ಥಾಮಸ್ ಮ್ಯಾಥ್ಯೂ ಅನ್ನುವಂತಹ ಯುವಕ ಡೊನಾಲ್ಡ್ ಟ್ರಂಪ್ ಮೇಲೆ ಸ್ನೈಪರ್ ಶಾಟ್ ಮೂಲಕ ದಾಳಿಯನ್ನು ನಡೆಸಿದ್ದ. ಇದರ ಪರಿಣಾಮ ಡೊನಾಲ್ಡ್ ಟ್ರಂಪ್ ಅವರ ಬಲಗಿವಿ ಬದಿಯಿಂದ ಗುಂಡು ಹಾರಿ ಹೋಗಿತ್ತು. ಸ್ವಲ್ಪ ಪ್ರಮಾಣದಲ್ಲಿ ಅವರ ಪ್ರಾಣಾಪಾಯದಿಂದ ಉಳಿದಿದ್ರು. ಇದರ ಪರಿಣಾಮ ಈ ಗುಂಡು ತಗುಲಿ ಓರ್ವ ಮೃತಪಟ್ಟು ಇಬ್ಬರು ಗಾಯಗೊಂಡಂತಹ ಘಟನೆಯೂ ಕೂಡ ನಡೆದಿತ್ತು. ಟಾರ್ಗೆಟ್ ಟ್ರಂಪ್. ದಿನಾಂಕ ಸೆಪ್ಟೆಂಬರ್ 2024. ಸ್ಥಳ ಫ್ಲೋರಿಡಾ. ಘಟನೆ ಗಾಲ್ಫ್ ಕೋರ್ಸ್ನಲ್ಲಿ ದಾಳಿ ಯತ್ನ. ಇದು 2024ರ ಸೆಪ್ಟೆಂಬರ್ನಲ್ಲಿ ನಡೆದ ಘಟನೆ. ಫ್ಲೋರಿಡಾದ ವೆಸ್ಟ್ ಫಾರ್ಮ್ ಬೀಚ್ನಲ್ಲಿ ಟ್ರಂಪ್ ಗಾಲ್ಫ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿ ನಡೆಸುವುದಕ್ಕೆ ಸ್ಕೆಚ್ ರೆಡಿಯಾಗಿತ್ತು. ರಯಾನ್ ವೆಸ್ಲಿ ರೌತ್ ಎಂಬಂತಹ ವ್ಯಕ್ತಿ ರೈಫಲ್ನೊಂದಿಗೆ ಪೊದೆಗಳಲ್ಲಿ ಅಡಗಿ ಕುಳಿತಿದ್ದ. ಅಮೆರಿಕಾದ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಅವನನ್ನ ಪತ್ತೆ ಹಚ್ಚಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಕೋರನಿಗೆ ಫೆಬ್ರವರಿ 2026ರಲ್ಲಿ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಯಿತು. ಟಾರ್ಗೆಟ್ ಟ್ರಂಪ್. ದಿನಾಂಕ ಫೆಬ್ರವರಿ 22, 2026. ಸ್ಥಳ ಫ್ಲೋರಿಡಾ. ಮಾರ್-ಎ-ಲಾಗೋ ನುಗ್ಗಲು ಯತ್ನ. ಇದು ಜಸ್ಟ್ 2 ತಿಂಗಳ ಹಿಂದೆ ನಡೆದಿರೋ ಘಟನೆ. ಫ್ಲೋರಿಡಾದಲ್ಲಿ ಮಾರ್-ಎ-ಲಾಗೋ ನಿವಾಸದ ಭದ್ರತಾ ವಲಯವನ್ನು ಪ್ರವೇಶಿಸುವುದಕ್ಕೆ ವ್ಯಕ್ತಿಯೊಬ್ಬ ಯತ್ನಿಸಿದ್ದ. ಉತ್ತರ ಕೊರಾಲಿಯಾದ ಆಸ್ಟಿನ್ ಟಕ್ಕರ್ ಮಾರ್ಟಿನ್ ಮಧ್ಯರಾತ್ರಿ 1:30 ಸುಮಾರಿಗೆ ನುಗ್ಗೋದಕ್ಕೆ ಮುಂದಾಗಿದ್ದ. ತಕ್ಷಣ ಅಲರ್ಟ್ ಆದ ಭದ್ರತಾ ಸಿಬ್ಬಂದಿ ಶಸ್ತ್ರಸಜ್ಜಿತ ವ್ಯಕ್ತಿಯನ್ನ ಹೊಡೆದು ಹಾಕಿದ್ರು. ಅದೃಷ್ಟ ಅಂದ್ರೆ ಆ ಘಟನೆ ನಡೆದ ದಿನ ಮಾರ್-ಎ-ಲಾಗೋದಲ್ಲಿ ಟ್ರಂಪ್ ಹಾಗೂ ಅವರ ಪತ್ನಿ ಮೆಲಾನಿಯಾ ವಾಷಿಂಗ್ಟನ್ ಡಿಸಿಯಲ್ಲಿರುವ ಶ್ವೇತಭವನದಲ್ಲಿದ್ರು ಎನ್ನಲಾಗಿದೆ. ಟಾರ್ಗೆಟ್ ಟ್ರಂಪ್. ದಿನಾಂಕ ಏಪ್ರಿಲ್ 25, 2026. ಸ್ಥಳ ಹಿಲ್ಟನ್ ಹೋಟೆಲ್, ವಾಷಿಂಗ್ಟನ್. ಘಟನೆ ಔತಣಕೂಟದಲ್ಲಿ ಗುಂಡಿನ ಸದ್ದು. ಇದು ನಿನ್ನೆ ಅಂದರೆ ಶನಿವಾರವಷ್ಟೇ ನಡೆದಿರೋ ಘಟನೆ ಹಾಗೂ ಪ್ರಸ್ತುತ ಘಟನೆ. ವಾಷಿಂಗ್ಟನ್ನ ಶ್ವೇತಭವನದ ಬಳಿ ಹಿಲ್ಟನ್ ಹೋಟೆಲ್ನಲ್ಲಿ ಭೋಜನಾ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಇದನ್ನೆಲ್ಲ ಅರಿತಿದ್ದ ಆರೋಪಿ ಕೋಲ್ ಥಾಮಸ್ ಅಲೆನ್ ದಿಢೀರ್ ದಾಳಿ ನಡೆಸಿದ್ದಾನೆ. ಬಂದೂಕನ್ನು ಹಿಡಿದು ಬಂದ ಆರೋಪಿ 5ರಿಂದ 8 ಬಾರಿ ಗುಂಡಿನ ದಾಳಿ ನಡೆಸಿದ್ದಾನೆ. ದಾಳಿಯ ವೇಳೆ ವೇದಿಕೆ ಮೇಲೆ ಕೂತಿದ್ದ ಟ್ರಂಪ್ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ತಕ್ಷಣವೇ ಟ್ರಂಪ್ ರಕ್ಷಣೆಗೆ ಧಾವಿಸಿದ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಬಂಕರ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ದಾಳಿಕೋರ ಥಾಮಸ್ ಅಲೆನ್ನನ್ನ ಭದ್ರತಾ ಸಿಬ್ಬಂದಿ ಲಾಕ್ ಮಾಡಿದ್ದು ಬಂಧಿತರಿಂದ ಜರ್ಮನ್ ಮೇಡ್ ಗನ್, ಚಾಕುವನ್ನ ವಶಕ್ಕೆ ಪಡೆಯಲಾಗಿದೆ. ಶನಿವಾರ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಹಿಲ್ಟನ್ ಹೋಟೆಲ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಅಮೆರಿಕದ ಆಡಳಿತದ ಪ್ರಮುಖ ನಾಯಕರು ಪತ್ರಕರ್ತರಿಗೆ ಔತಣಕೂಟವನ್ನ ಏರ್ಪಡಿಸಿದ್ರು. ಈ ಔತಣಕೂಟದ ಮಾಹಿತಿಯನ್ನು ಪಡೆದಿದ್ದಂತಹ ಆರೋಪಿ ಈ ಹೋಟೆಲ್ಗೆ ಬಂದಿದ್ದ. ಅತಿಥಿ ರೂಪದಲ್ಲಿ ಬಂದಂತ ಈತ ಕ್ರಾಸ್ ಚೆಕಿಂಗ್ ನ ಸಂದರ್ಭದಲ್ಲಿ ಅಥವಾ ಭದ್ರತಾ ಪರಿಶೀಲನೆಯ ಸಂದರ್ಭದಲ್ಲೇ ತನ್ನ ಗನ್ ಅನ್ನ ಹೊರಗಡೆ ತೆಗೆದು ಫೈರ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿಕೊಂಡು 5ರಿಂದ 8 ಬಾರಿ ದಾಳಿ ನಡೆಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಸೀಕ್ರೆಟ್ ಸರ್ವಿಸ್ ನ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವೆಲ್ಲ ಅಮೆರಿಕ ಅಧ್ಯಕ್ಷರಾಗಿರುವ ಟ್ರಂಪ್ ಮೇಲೆ ನಡೆದಂತಹ ದಾಳಿಗಳ ಹಿಸ್ಟರಿ ಆಗಿದೆ.
ಪ್ರತಿ ಬಾರಿ ಇಂತಹ ಘಟನೆಗಳು ನಡೆದಾಗ ಟ್ರಂಪ್ನ ಭದ್ರತಾ ಸಿಬ್ಬಂದಿಯೇ ಬಚಾವ್ ಮಾಡ್ತಿದ್ದಾರೆ. ಶನಿವಾರ ನಡೆದ ಘಟನೆಯಲ್ಲೂ ಕೂಡ ಟ್ರಂಪ್ ಪಾಲಿಗೆ ರಕ್ಷಣಾ ಸಿಬ್ಬಂದಿಯೇ ಆಪತ್ಬಾಂಧವರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.